ಕನ್ನಡ ಕಿರುತೆರೆಯಲ್ಲಿ ಸದ್ಯ ಬಿಗ್ ಬಾಸ್ ಸೀಸನ್ 12ರ ಹವಾ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಅಶ್ವಿನಿ, ಮತ್ತೊಂದ್ ಕಡೆ ಗಿಲ್ಲಿ ಅವರ ಮಧ್ಯೆ ಟಕಾಫರ್ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಈಗ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಕುತೂಹಲಕ್ಕೆ ಒಂದಷ್ಟು ಪಬ್ಲಿಕ್ ಒಪಿನಿಯನ್ಸ್ ಅನ್ನ ತಗೋಣ. ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ನಾನು ಚೆನ್ನಾಗಿದ್ದೀನಿ ಸರ್. ಹೇಳಿ. ನೋಡ್ತಾ ಇದ್ರೆ ಗಿಲ್ಲಿ ಅವ್ರ ತರಾನೇ ಇದ್ರೆ ಸಣ್ಣಕ್ಕೆ. ಸೊ ಯಾರಿಗೆ ವಿನ್ ಆಗಬಹುದು ಬಿಗ್ ಬಾಸ್ ಸೀಸನ್ 12 ನೋಡ್ತಿರ್ತೀರಾ ಅಂತ? ನೋಡ್ತೀವಿ ಸರ್, ಡೈಲಿ ನೋಡ್ತೀವಿ. ವಿನ್ ಆಗೋದೇನು ಆಲ್ರೆಡಿ ಜನರ ಮನಸ್ಸಲ್ಲಿ ಆಲ್ರೆಡಿ ನಮ್ಮ ಬಾಸ್ ವಿನ್ ಆಗವ್ರೆ. ಸೊ ಗಿಲ್ಲಿನೇ ವಿನ್ನರ್ ಅಂತ ನಾನು ಹೇಳ್ತೀನಿ. ಮತ್ತು ಏನು ಹೇಳ್ಬೇಕು ಅಂದರೆ ಅವ್ನು ಒಳ್ಳೆ ಗುಣನೇ ಅವ್ನು ಇವತ್ತು ಗೆಲ್ಲೋ ಥರ ಮಾಡಿರೋದೆ. ಮತ್ತು ಅವನ ಬಗ್ಗೆ ಹೇಳ್ಬೇಕಂದ್ರೆ ಪದಗಳು ಸಾಲಲ್ಲ. ಸೊ ಎಲ್ಲರೂ ವ್ಯಕ್ತಿತ್ವ ಆಟ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವ್ಯಕ್ತಿತ್ವ ತೋರಿಸ್ತಾರೆ. ಅವ್ರು ಇಲ್ಲಿವರೆಗೂ ಮುಂಚೆ ಹೆಂಗಿದ್ರು ಇವಾಗ್ನವರೆಗೂ ಹಂಗೆ ಅವರೇ. ವ್ಯಕ್ತಿತ್ವ ಅಂತ ನೋಡೋಕೆ ಬಂದರೆ ಅವರು ನಮ್ಗೆ ಒಮ್ಮೊಮ್ಮೆ ಅನಿಸ್ಬಿಡುತ್ತೆ, ನಮಗೆ ವ್ಯಕ್ತಿತ್ವ ಈಗ ಮನುಷ್ಯರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕೋಣೆಯಲ್ಲಿ ಹಾಕ್ಬಿಟ್ಟು ಯಾವ ಥರ ತೋರಿಸ್ತಾರೆ ಅದನ್ನು ಇವಾಗ ನಮಗೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಬಟ್ ಅವ್ರ ಕ್ಯಾಮ್ರಾ ಐತೆ ಅಂತ ಹೇಳ್ಬಿಟ್ಟು ನಾಟಕ ಮಾಡಲಿಲ್ಲ, ಏನು ಮಾಡಲಿಲ್ಲ. ಅವ್ರು ಮುಂಚೆ ಹೆಂಗಿದ್ರು ಇವಾಗಲೂ ಹಂಗೆ ಅವರೇ, ಮುಂದೇನು ಹಂಗೆ ಇರ್ತಾರೆ ಅಂತ ನನ್ನ ಆಸೆ ಅಷ್ಟೇ. ಈಗ ಮೊನ್ನೆವರೆಗೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಚಪ್ಪಾಳೆ ಸಿಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಹಾಕ್ತಿದ್ರು. ಈಗ ಚಪ್ಪಾಳೆನೂ ಸಿಕ್ಕಿದೆ. ಚಪ್ಪಾಳೆ ಸಿಕ್ಕಿದ ಮೇಲೆ ಏನಂತಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಮಧ್ಯೆ ಟಕಾಫರ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಸೊ ಯಾರು ರನ್ನರ್ ಅಪ್ ಆಗ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ನನ್ಗೆ ಅನ್ಸೋಪಟ್ಟಿಗೆ ಇವಾಗ ಮೋಸ್ಟ್ಲಿ ಈ ಥರ ನೋಡಿದ್ರೆ ಓಟ್ ಪ್ರಕಾರ ನೋಡಿದ್ರೆ ನನಗೆ ಗಿಲ್ಲಿನೇ ಆಗಬೇಕು ಅಂತ ಐತೆ. ಬಟ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಒಳಗಡೆ. ಸೊ ಎಲ್ಲರೂ ಹೇಳ್ತಾರೆ ಅಶ್ವಿನಿ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನನ್ಗನ್ಸೋ ಮಟ್ಟಿಗೆ ಗಿಲ್ಲಿ ಗೆದ್ರೆ ಒಂದು ನಮಗೆ ಇಲ್ಲಿವರೆಗೂ ನೋಡಿರೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಏನು ಡಿಸಿಷನ್ ತಗೋತಾರೆ ಅವ್ರ ಮೇಲೆ ಎಲ್ಲ. ಈಗ ಬೆಳಗ್ಗೆಯಿಂದ ಒಂದೆರಡು ಪ್ರೋಮೋಗಳು ನೋಡಿದ್ರ? ಬೆಳಗ್ಗೆಯಿಂದ ನೋಡಿದ್ದೀನಿ. ಸೊ ಅಷ್ಟೊಂದಿನ ಅಬ್ಸರ್ವ್ ಮಾಡಲಿಲ್ಲ, ಕೆಲಸ ಮಾಡ್ತಿದ್ದೀವಲ್ಲ. ಸೊ ಅದಕ್ಕೆ ಇಲ್ಲ ಅಂದರೆ ನಮ್ಮ ಬಾಸ್ದು ನೈಟ್ ಐತೆ, ನೋಡ್ತೀವಿ. ಈಗ ಗಿಲ್ಲಿ ಮತ್ತೆ ಕಾವ್ಯ, ಅದ್ರ ಜೊತೆಗೆ ರಕ್ಷಿತ್ ಅವ್ರ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಮನ್ಸಲ್ಲಿ ಏನೋ ಲವ್ ಇರ್ಬೋದು, ಬಟ್ ಅವ್ರ ಕಡೆಯಿಂದ ಏನಿಲ್ಲ. ಟೈಮ್ಗೆ ಯೂಸ್ ಮಾಡ್ಕೋತವ್ರೆ ಅಂತ ನನ್ಗನ್ಸುತ್ತೆ. ಸೊ ಹುಡುಗರು ಯಾವತ್ತಿದ್ರು ಪ್ಯೂರ್ ಲವ್ವೇ. ಹುಡುಗಿರು ಯಾವಾಗ ಹೆಂಗೆ ಚೇಂಜ್ ಆಯ್ತಾರೋ ಗೊತ್ತಿಲ್ಲ. ಇವನು ಹೊರಗೆ ಬಂದರೂ ಅವ್ರನ್ನ ಅಷ್ಟೇ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತೀನಿ. ಬಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ರಕ್ಷಿತ್ ಅವ್ರ ಬಗ್ಗೆ? ರಕ್ಷಿತಾ ಬೆಸ್ಟ್ ಫ್ರೆಂಡು, ಸೊ ಸಪೋರ್ಟು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಮನಸ್ಸಿದೆ. ಸೊ ಕ್ಯೂಟು ಅಷ್ಟೇ. ಫೈನಲಿ ಗಿಲ್ಲಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ಏನಿಲ್ಲ ಸರ್, ನೀವು ಗೆದ್ದರು ಅಷ್ಟೇ ಸೋತ್ರು ಅಷ್ಟೇ, ನೀವು ಕೊನೆವರೆಗೂ ನೀವು ನಮ್ಮ ಮನಸ್ಸಲ್ಲೇ ಇರ್ತೀರಾ. ನೀವು ಯಾವತ್ತಿದ್ರೂ ನಮಗೆ ನೀವು ಬಾಸೇ. ನಾವು ಯಾವತ್ತಿದ್ರೂ ನಿಮ್ಮದು. ಸೊ ಇವಾಗಲ್ಲ, ಬಿಗ್ ಬಾಸ್ ಮುಗಿದು ಹೊರಗಡೆ ಬಂದರೂ ಕೂಡ ನಿಮ್ಮ ವಿಡಿಯೋ, ನಿಮ್ಮ ಕಾಮಿಡಿ ಎಲ್ಲನೂ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಮ್ಮ ಮನೆಯಲ್ಲೂ ಎಲ್ಲರೂ ನೋಡ್ತಾರೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.